dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 5.2ರಲ್ಲಿ 5ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆ ನೋಡ್ರಿ ಪ್ರಶ್ನೆ. ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅದರಲ್ಲಿ ಮೊದಲೇ ಪ್ರಶ್ನೆ 7, 13, 19 ಅಪ್ ಟು 205 ಅಂತ ಐತಿ. ಇಲ್ಲಿ ಏನಂತ ಹೇಳಿದಾರೆ, ಕೆಳಗಿನ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೇಗೆ ಸಾಲ್ವ್ ಮಾಡ್ತೀರಾ ಇದನ್ನು? ಏನು ಕೊಟ್ಟಿದ್ದಾರೆ ಅದನ್ನು ಮೊದಲು ಬರ್ಕೋಬೇಕು. ಏನೇನು ಕೊಟ್ಟಿದ್ದಾರೆ? ಮೊದಲೇ ಪದವನ್ನು ಕೊಟ್ಟಿದ್ದಾರೆ, ಅಂದರೆ ಎ ಕೊಟ್ಟಿದ್ದಾರೆ. ಎ ಅಂದರೆ ಏನು? 7. ಡಿ ಸಾಮಾನ್ಯ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ. 13 7 ಕಳೆದ್ರೆ ಎಷ್ಟು? 13 - 7 = 6. ಅಂದರೆ 13 7 ಕಳೆದ್ರೆ ಎಷ್ಟು? 6. ನೆಕ್ಸ್ಟು ಏನು ಕೊಟ್ಟಿದ್ದಾರೆ? ಎ ಏನು ಕೊಟ್ಟಿದ್ದಾರೆ? ಎ ಅಂದರೆ ಎಷ್ಟು? ಕೊನೆಯ ಪದಗಳ ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ? 205. ಅಂದರೆ ಎನ್ ಬೆಲೆಯನ್ನು ಕೊಟ್ಟಿದ್ದಾರೆ? ಇಲ್ಲ. ಹಾಗಂದ್ರೆ ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಏನು? AN = A + n - 1 × D. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, AN ಅಂದರೆ ಏನು? 205. A ಅಂದರೆ 7 ಪ್ಲಸ್ ಎನ್ ಅಂದರೆ ಗೊತ್ತಿಲ್ಲ, ಎನ್ ಬೆಲೆನ ಕಂಡುಹಿಡಿಬೇಕು ನಾವು ಇವಾಗ. ಡಿ ಅಂದರೆ 6. 205 ಮೈನಸ್ ಈ 7ನ್ನು ಏನು ಮಾಡ್ತೀನಿ? LHS ಕಡೆ ಒಯ್ತೀನಿ. ಅವಾಗ ಏನಾಗುತ್ತಾ? -7 = n - 1 × 6 ಆಗುತ್ತಾ. ಹೌದಾ? ಈಗ 205 7 ಕಳೆದ್ರೆ ಎಷ್ಟು? 198 = n - 1 × 6. 198 ಡಿವೈಡೆಡ್ ಬೈ ಈ 6ನ್ನು ಏನು ಮಾಡ್ತೀನಿ? LHS ಕಡೆ ಒಯ್ತೀನಿ. ಅವಾಗ ಡಿವೈಡೆಡ್ ಬೈ 6 ಆಗುತ್ತಾ, = n - 1. ಈಗ n - 1 ಇಲ್ಲಿ ನೋಡಿರಿ, 198 ಡಿವೈಡೆಡ್ ಬೈ 6 ಅಂತಿತ್ತಲ್ಲ, 6 1 6 3 18, 1 ಉಳಿತು, 6 3 18. ಅಂದರೆ ಎಷ್ಟಾಯಿತು? n - 1 = 33. n = ಎಷ್ಟಾಗುತ್ತಾ? 33 -1 ಇದ್ದಿದ್ದು RHS ಕಡೆ ಹೋದ್ರೆ +1, n = 34. ಅಂದರೆ ಎಷ್ಟು ಪದಗಳದಾವೆ ಇಲ್ಲೇ? 34 ಪದಗಳು ಅದಾವು. ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ ನೋಡ್ರಿ. 18, 15 ಪೂರ್ಣಾಂಕ 2 1/2, 13 ಅಪ್ ಟು -47 ಅಂತ ಐತಿ. ಇದರಲ್ಲಿ ಮೊದಲೇ ಪದ ಏನಾಗುತ್ತಾ? A = 18. ಡಿ = ಏನಾಗುತ್ತಾ? 15 ಪೂರ್ಣಾಂಕ 2 1/2. ಅಂದರೆ ಇದನ್ನ ಹೆಂಗೆ ಸಾಲ್ವ್ ಮಾಡ್ತೀರಾ? 15 2 15 30, 30 1 ಡಿವೈಡೆಡ್ ಬೈ 2 ಆಗುತ್ತೆ. ಹೌದಾ? 31 ಡಿವೈಡೆಡ್ ಬೈ 2 - 18. ಅಂದರೆ 2ನೇ ಪದ ಅದರೊಳಗೆ 1ನೇ ಪದವನ್ನು ಕಳಿಬೇಕು. ಹೌದಾ? ಈಗ ಈ 2 ಮತ್ತು 1ರ ಲಸ ಏನಾಗುತ್ತಾ? 2 ಅಲ್ವಾ? ಇಲ್ಲಿ 1 ಐತಿ ಅಂದರೆ 2ರಲ್ಲಿ ಗುಣಿಸ್ಬೇಕು. 31 - 18 36. ಈ 31ರೊಳಗೆ -36 ಕಳೆದ್ರೆ ಎಷ್ಟಾಯಿತು? -5 ಡಿವೈಡೆಡ್ ಬೈ 2. ನೆಕ್ಸ್ಟು ಎನ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ? ಅದನ್ನ ಕಂಡುಹಿಡಿಬೇಕು ನಾವು. ಹೌದಾ? ಎನ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ? -47. ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಏನು? AN = A + n - 1 × D ಅಂತ ಐತಿ. ಹೌದಾ? ಏನ್ ಅಂದರೆ ಎಷ್ಟು? -47 A ಅಂದರೆ 18 ಪ್ಲಸ್ n ಅಂದರೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು. ಡಿ ಅಂದರೆ -5 ಡಿವೈಡೆಡ್ ಬೈ 2. ಹೌದಾ? ಇಲ್ಲಿ -47 ಪ್ಲಸ್ 18ನ್ನು LHS ಕಡೆ ಹೋದ್ರೆ -18 = n - 1 × -5 ಡಿವೈಡೆಡ್ ಬೈ 2. ಈಗ -47ಕ್ಕೆ -18 ಏನು ಮಾಡ್ತೀರಿ? ಕೂಡಿಸ್ಬೇಕು. ಹೌದಾ? ಯಾಕಂದರೆ ಇಲ್ಲಿ 2 ಕಡೆ ಏನದಾವೆ? ಸೈನ್ ಸೇಮ್ ಇದಾವೆ. ಹಾಗಾಗಿ ಏನು ಮಾಡ್ತೀರಿ? ಕೂಡಿಸ್ತೀರಿ. 47 -47ಕ್ಕೆ 18 ಕೂಡಿಸಿದಾಗ ಎಷ್ಟು ಬರುತ್ತಾ? -65. ದೊಡ್ಡ ಸಂಖ್ಯೆ ಮುಂದೆ ಚಿಹ್ನೆ ಏನೈತಿ? ಮೈನಸ್, ಅದನ್ನೇ ಹಚ್ಚಿದ್ದೀನಿ. = n - 1 × -5 ಡಿವೈಡೆಡ್ ಬೈ 2. ಹೌದಾ? ಇದು ನೆಕ್ಸ್ಟ್ -65 ಇಂಟು ಇದೇನಾಗುತ್ತಾ? -5 ಡಿವೈಡೆಡ್ ಬೈ 2 LHS ಕಡೆ ಹೋದರೆ ಏನಾಗುತ್ತಾ? -2 ಡಿವೈಡೆಡ್ ಬೈ 5 ಆಗುತ್ತಾ. ಹೌದಾ? ವ್ಯುತ್ಕ್ರಮ ಆಗುತ್ತಾ. = n - 1. ಈಗ ಮೈನಸ್ ಏನಾಗುತ್ತಾ? ಪ್ಲಸ್ ಆಗುತ್ತಾ. ಈಗ ನೆಕ್ಸ್ಟ್ ಏನಾಗುತ್ತಾ ನೋಡ್ರಿ,
5 ಒಂದಲೇ 5 ಒಂದು ಉಳಿತು, 5 ಮೂರಲೆ 15, 13 ಎರಡಲೆ 26 n-1. ಹೌದಾ? n ಏನಾಗುತ್ತಾ 26. ಈ -1 ಎಲ್ ಎಚ್ ಎಸ್ ಕಡೆಗೆ ಹೋದ್ರೆ +1. n ಎಷ್ಟಾಯಿತು 27 ಆಯಿತು. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ವಿಷಯಗಳು ಅರ್ಥ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 6ನೇ ಕ್ವಶನ್ ಏನಿದೆ ನೋಡಿರಿ. -150 ಇದು 11, 8, 5, 2 ಅಪ್ ಟು ಸೊ ಆನ್ ಸಮಾಂತರ ಶ್ರೇಣಿಯ ಪದವಾಗಿದೆ ಎಂಬುದನ್ನು ಪರೀಕ್ಷಿಸಬೇಕು. ನಾವು ಹೇಗೆ ಪರೀಕ್ಷಿಸುತ್ತೀರಾ? ಇಲ್ಲಿ ಮೊದಲೇ ಪದ ಏನು 11. ಸಾಮಾನ್ಯ ವ್ಯತ್ಯಾಸ ಏನಾಗುತ್ತಾ 8 11 ಕಳಿಬೇಕು. ಅವಾಗ ಎಷ್ಟಾಯ್ತು 8 11 ಕಳೆದ್ರೆ -3 ಬಂತು. ಮೊದಲು ಇದು ಸಮಾಂತರ ಶ್ರೇಣಿ ಆಗೈತಿ ಇಲ್ಲ ಚೆಕ್ ಮಾಡೋಣ. ಇದು D1. D2 ಏನಾಗುತ್ತಾ 5 8 ಕಳಿಬೇಕು. ಹೌದಾ? ಯಾವಾಗ ಏನು ಸಿಗುತ್ತಾ -3 ಸಿಗ್ತಾ. ಹಾಗಂದ್ರೆ ಇದೇನು ಸಮಾಂತರ ಶ್ರೇಣಿ ಆಗೈತಿ. ಈ ಸಮಾಂತರ ಶ್ರೇಣಿ ಒಳಗೈತೆ ಅಂದರೆ ಎ ಬೆಲೆ ಏನಾಯ್ತು 11 ಆಯಿತು, ಡಿ ಬೆಲೆ -3 ಆಯ್ತು. 150 ಏನಿದು ಎನ್ನನೇ ಪದ. AN = 150 ಅಂತ ಕನ್ಸಿಡರ್ ಮಾಡೋಣ. ಅಂದರೆ ಈ -150 ಐತಲ್ಲ, ಇದು ಎಷ್ಟನೇ ಪದ ಆಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಬೇಕು. ಅಂದರೆ ಏನು ಎನ್ ಪದವನ್ನು ಕಂಡುಹಿಡಬೇಕು. ಎಷ್ಟನೇ ಪದ ಅಂದ್ರೇನು ಎನ್ನನೇ ಪದವನ್ನು ಕಂಡುಹಿಡಬೇಕು. ಹಾಗಂದ್ರೆ ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಏನು? AN = A + n - 1 × D. AN ಅಂದರೆ ಏನು -150 A ಅಂದರೆ 11 ಪ್ಲಸ್ n ಅಂದರೆ ಗೊತ್ತಿಲ್ಲ, ಅಂದರೆ ಎಷ್ಟನೇ ಪದ 100 - 150 ಆಗುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು ನಾವೀಗ. ಡಿ ಅಂದರೆ ಏನು? ಸಾಮಾನ್ಯ ವ್ಯತ್ಯಾಸ -3 ಆಗೈತೆ. -150 - 11 n - 1 × -3. 150ಕ್ಕೆ 11 ಕೂಡಿಸಿದ್ರೆ ಎಷ್ಟಾಯ್ತು -161 n - 1 × -3. -161 ಇದು ಎದ್ರೊಳಗೈತಿ ಮಲ್ಟಿಪ್ಲಿಕೇಶನ್ದಾಗೈತೆ. ಇದು ಏನಾದರೂ ಎಲ್ ಎಚ್ ಎಸ್ ಕಡೆ ಬಂದರೆ ಏನಾಗುತ್ತಾ ಡಿವೈಡ್ ಆಗುತ್ತಾ. -3 n - 1. ಇವಾಗ ಈ ಪ್ಲಸ್ ಇದು ಈ ಮೈನಸ್ ಏನಾಯ್ತು ಕ್ಯಾನ್ಸಲ್ ಆಯ್ತಾ. 3 ಒಂದಲೇ 3, 3 ಒಂದಲೇ 3, 5 15, 1 ಉಳಿತು. ಇದು ಬರಲ್ಲ. ಹಾಗಂದ್ರೆ ಇದನ್ನೇನಂತ ಅನ್ಕೋಬೇಕಂದ್ರೆ -161 / 3 n - 1 ಆಯ್ತು. ಹೌದಾ? ಇದು 3 ಬಾಗ ಹೋಗಲ್ಲ, ಅದಕ್ಕಾಗಿ ಇದನ್ನು ಅಷ್ಟೇ ಇಟ್ಕೋತೀನಿ. ನೆಕ್ಸ್ಟ್ n = ಏನಾಗುತ್ತಾ 161 / 3. ಈ -1 ಎಲ್ ಎಚ್ ಎಸ್ ಕಡೆ ಹೋದರೆ ಏನಾಗುತ್ತಾ +1 ಆಯಿತು. ಈಗ ಇವು ಎರಡರದ್ದು ಏನು ಮಾಡಬೇಕು LCM ತೆಗಿಬೇಕು. n = ಏನಾಗುತ್ತಾ 161. ಇಲ್ಲಿ ನೋಡಿರಿ 3 ಮತ್ತು 1ರ ಲಸ ಏನು 3 / 3. ಇಲ್ಲಿ 1 ಐತಿ 3 ಗುಣಿಸ್ಬೇಕು. 161 + 3. 161ಕ್ಕೆ 3 ಕೂಡಿಸಿದ್ರೆ 164 / 3. ಅಂದರೆ ಎನ್ನನೇ ಪದ ಏನಾಯ್ತು 164 / 3. ಇಲ್ಲಿ n ಅನ್ನೋದೇನೈತಿ ಧನಪೂರ್ಣಾಂಕವಾಗಿಲ್ಲ. ಹೌದಾ? ಹಾಗಾಗಿ 150 ಈಗ ಈ ದತ್ತ ಸಂಖ್ಯೆಯ ಪಟ್ಟಿಯಲ್ಲಿ ಇರುವುದಿಲ್ಲ. ಆದ್ದರಿಂದ -150 ಇದು ದತ್ತ ಸಂಖ್ಯೆಯ ಪಟ್ಟಿಯಲ್ಲಿ ಇಲ್ಲ. ದತ್ತ ಸಂಖ್ಯೆ ಅಂದ್ರೇನು ಕೊಟ್ಟಿರುವಂತಹ ಸಂಖ್ಯೆಯ ಪಟ್ಟಿಯಲ್ಲಿ ಇಲ್ಲ. ಸಮಾಂತರ ಶ್ರೇಣಿಯ ಪಟ್ಟಿಯಲ್ಲಿ ಇಲ್ಲ. ಸಂಖ್ಯೆಯ ಪಟ್ಟಿಯಲ್ಲಿ ಇಲ್ಲ. ಪಟ್ಟಿಗಳಲ್ಲಿ ಇರುವುದಿಲ್ಲ. ಪಟ್ಟಿಯಲ್ಲಿ ಇರುವುದಿಲ್ಲ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 7ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡಿರಿ. ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38, 16ನೇ ಪದ 73 ಆದರೆ 31ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೀಗೆ ಸಾಲ್ವ್ ಮಾಡ್ತೀರಾ. ಇಲ್ಲಿ ಸಮಾಂತರ ಶ್ರೇಣಿ ಒಳಗೆ 11ನೇ ಪದ ಏನಾಗೈತಂತ 38 ಆಗೈತಂತ, 16ನೇ ಪದ 73 ಆಗೈತಂತ, 31ನೇ ಪದವನ್ನು ನಾವು ಕಂಡುಹಿಡಿಬೇಕು. ಹೇಗೆ ಸಾಲ್ವ್ ಮಾಡ್ತೀರಾ ಇದನ್ನು? A11 = ಏನಂತ ಬರೀತೀರಿ A + 11 - 1 × D ಅಂತ ಬರಿಬೋದಾ? ಅಂದರೆ 11ನೇ ಪದ ಏನಾಗೈತಂತ 38 ಆಗೈತಂತ, ಮೊದಲೇ ಪದ ಗೊತ್ತಿಲ್ಲ, ಪ್ಲಸ್
11ರೊಳಗೆ 1 ಕಳೆದ್ರೆ ಎಷ್ಟು 10 ಡಿ. ಇದಕ್ಕೇನಂದ್ರೆ ಈಕ್ವೇಷನ್ 1 ಅಂದರೆ ಸಮೀಕರಣ 1 ಅಂತ ಹೆಸರು ಕೊಡ್ರಿ. ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ 16ನೇ ಪದ ಅಂತ ಹೇಳಿದ್ದಾರೆ. ಅಂದರೆ A16 ಈಸ್ ಈಕ್ವಲ್ ಟು A ಪ್ಲಸ್ ಎನ್ ಅಂದರೆ ಏನು 16ರೊಳಗೆ 1 ಕಳಿವಿ 16 ಮೈನಸ್ 1 ಈಸ್ ಇಂಟು ಡಿ. ಇಲ್ಲಿ 16ನೇ ಪದ ಎಷ್ಟು ಕೊಟ್ಟಿದ್ದಾರೆ 73 ಈಸ್ ಈಕ್ವಲ್ ಟು A ಪ್ಲಸ್ 16ರೊಳಗೆ 1 ಕಳೆದ್ರೆ 15 ಇಂಟು ಡಿ. ಹೌದಾ, ಇದಕ್ಕೇನಂದ್ರೆ ಸಮೀಕರಣ 2 ಅಂತ ಹೆಸರು ಕೊಡ್ರಿ. ಈಗ ಸಮೀಕರಣ 1 ಮತ್ತು ಸಮೀಕರಣ 2 ಬಿಡಿಸಿದಾಗ ಏನಾಗುತ್ತೆ ನೋಡ್ರಿ. ಸಮೀಕರಣ 1 ಮತ್ತು 2 ಬಿಡಿಸಿದಾಗ ಏನಾಗುತ್ತಾ A ಪ್ಲಸ್ 10D ಈಸ್ ಈಕ್ವಲ್ ಟು 38, A ಪ್ಲಸ್ 15D ಈಸ್ ಈಕ್ವಲ್ ಟು 73 ಅಂತ ಐತಿ. ಹೌದಾ, ಇಲ್ಲೇನು ಮಾಡ್ತೀನಿ, ಇಲ್ಲೇನಾದರೂ ಕ್ಯಾನ್ಸಲ್ ಆಗ್ತವ ಇಲ್ಲ, ಅದಕ್ಕೆ ಏನು ಮಾಡ್ತೀನಿ ಸೈನ್ ಚೇಂಜ್ ಮಾಡ್ಕೊತೀನಿ. ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತಾ. ಇಲ್ಲಿ ನೋಡಿರಿ ಪ್ಲಸ್ ಎ ಮೈನಸ್ ಎ ಏನಾಯ್ತು ಕ್ಯಾನ್ಸಲ್ ಆಯ್ತು. ಮೈನಸ್ 15ರೊಳಗೆ ಪ್ಲಸ್ 10D ಕೂಡಿಸಿದ್ರೆ ಏನಾಗುತ್ತಾ ಮೈನಸ್ 5D ಈಸ್ ಈಕ್ವಲ್ ಟು ಮೈನಸ್ 73ರೊಳಗೆ ಪ್ಲಸ್ 38 ಮಾಡಿದಾಗ ಮೈನಸ್ 35. ಈ ಮೈನಸ್ ಮೈನಸ್ ಏನಾಯ್ತು ಕ್ಯಾನ್ಸಲ್ ಆಯಿತು. ಡಿ ಈಸ್ ಈಕ್ವಲ್ ಟು ಏನಾಯ್ತು 35 ಡಿವೈಡೆಡ್ ಬೈ 5. 5 ಒಂದಲೇ 5 7 ಅಂದರೆ ಡಿ ಬೆಲೆ ಎಷ್ಟಾಯ್ತು 7 ಆಯಿತು. ನೆಕ್ಸ್ಟ್ ಏನು ಮಾಡ್ಬೇಕು ನಾವು, ಈ ಡಿ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ನೋಡ್ರಿ. ಡಿ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ಅನ್ನೋದು ನೋಡ್ರಿ. ಏನೈತಿ ಸಮೀಕರಣ 1 38 ಈಸ್ ಈಕ್ವಲ್ ಟು A ಪ್ಲಸ್ 10D ಅಂತ ಐತಿ. ಹೌದಾ, 38 ಈಸ್ ಈಕ್ವಲ್ ಟು ಎ ಅಂದರೆ ಗೊತ್ತಿಲ್ಲ, ಈಗ ಏನ ಕಂಡುಹಿಡಿಬೇಕು ನಾವು. ಪ್ಲಸ್ 10 ಇಂಟು 7 17 70. ಅದನ್ನು LHS ಕಡೆ ಒಯ್ದ್ರೆ ಮೈನಸ್ 70 ಈಸ್ ಈಕ್ವಲ್ ಟು ಎ ಆಯಿತು. ಎ ಈಸ್ ಈಕ್ವಲ್ ಟು ಎಷ್ಟಾಯಿತು ಮೈನಸ್ 78ರೊಳಗೆ 38 ಕೂಡಿಸಿದ್ರೆ ಎಷ್ಟಾಯಿತು ಮೈನಸ್ 32 ಆಯಿತು. ಎ ಬೆಲೆ ಗೊತ್ತಾಯಿತು, ಡಿ ಬೆಲೆ ಗೊತ್ತಾಯಿತು. ನೆಕ್ಸ್ಟ್ ಏನು ಕಂಡುಹಿಡಬೇಕು ನಾವು 31ನೇ ಪದವನ್ನು ಕಂಡುಹಿಡಬೇಕು. ಅಂದರೆ A31ನೇ ಪದವನ್ನು ಕಂಡುಹಿಡಬೇಕು. ಹೌದಾ, A31 ಹೇಗೆ ಬರೀತೀರಾ, A31 ಈಸ್ ಈಕ್ವಲ್ ಟು A ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹೌದಾ, ಇಲ್ಲಿ ಎ ಅಂದರೆ ಎಷ್ಟು ಸಿಕ್ಕೈತಿ ನಮಗೆ ಮೈನಸ್ 32 ಸಿಕ್ಕೈತಿ. ಪ್ಲಸ್ ಎಷ್ಟನೇ ಪದವನ್ನು ಕಂಡುಹಿಡಬೇಕು ನಾವು ಈಗ 31ನೇ ಪದವನ್ನು ಕಂಡುಹಿಡಬೇಕು. ಅಂದರೆ ಅದು ಎನ್ ಬೆಲೆ ಆಗಿರ್ತೈತಿ ಮೈನಸ್ 1 ಇಂಟು ಟಿ ಬೆಲೆ ಸಿಕ್ಕೈತಿ 7. ಮೈನಸ್ 32 ಪ್ಲಸ್ 31ರೊಳಗೆ 1 ಕಳೆದ್ರೆ 30 ಇಂಟು 7 ಮೈನಸ್ 32 ಪ್ಲಸ್ 3 7 21 ಅಂದರೆ 210 ಆಯಿತು. ಹೌದಾ, ಮೈನಸ್ 32 ಪ್ಲಸ್ 710 ಮಾಡಿದರೆ ಎಷ್ಟು ಸಿಕ್ತು 178. ಹಾಗಂದರೆ A31ನೇ ಪದ ಅಂದರೆ 31ನೇ ಪದ ಏನಾಗುತ್ತಾ 178. ಆದ್ದರಿಂದ 31ನೇ ಪದ ಅಂದರೆ ಏನು A31 ಈಸ್ ಈಕ್ವಲ್ ಟು 178 ಆಗಿದೆ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.